ಎಲ್ಲರಿಗೂ ಕೂಡ ಆದರದ ಸ್ವಾಗತ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರಾ, ಮೈಸೂರಿನಿಂದ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯ ಭಾಗದಲ್ಲಿ ಮಧ್ಯಭಾಗದಲ್ಲಿ ನಾನಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ದಾರಿಯಲ್ಲಿ ಬಂದರೆ ನಿಮಗೆ ಈ ಒಂದು ಗಿನ್ನಿಸ್ ವಿಶ್ವ ದಾಖಲೆಯ ಸಂಕ ಮತ್ತು ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ನೋಡೋದಕ್ಕೆ ಸಿಗುತ್ತೆ ವೀಕ್ಷಕರೇ. ಪ್ರತಿಯೊಂದು ಪ್ರತಿಕೃತಿಗಳನ್ನು ಸಮುದ್ರ ಚಿಪ್ಪು, ಮೃದುವಂಗಿಯ ಆ ಒಂದು ಕಪ್ಪೆ ಚಿಪ್ಪು ಅಂತ ಏನು ಹೇಳ್ತೀವಿ, ಆ ಒಂದು ವಸ್ತುವನ್ನು ಬಳಸಿಕೊಂಡು ಮಾಡಿರುವಂತಹ ಕಲಾಕೃತಿಗಳು ನೋಡ್ತಾ ಇದ್ದೀರಾ. ಸೊ ಹೀಗೆ ಒಳಗಡೆ ಹೋಗೋಣ ಬನ್ನಿ ವೀಕ್ಷಕರೇ. ಟೋಟಲ್ ನೀವು 60 ರೂಪಾಯಿ ಕೊಟ್ಟು ಒಳಗಡೆಗೆ ಟಿಕೆಟ್ ತೊಗೊಂಡು ಹೋಗಬೇಕು. ಬನ್ನಿ ಹೋಗೋಣ. ಮೊದಲನೆಯದಾಗಿ ಲಾಫಿಂಗ್ ಬುದ್ಧ ಇಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ. ಒಂದು ದೊಡ್ಡ ಗಾತ್ರದ ಮೂರ್ತಿ ಇದೆ, ನೀವಿಲ್ಲಿ ಗಮನಿಸ್ಬೋದು. ಸಮುದ್ರದ ಚಿಪ್ಪು ಅಥವಾ ಕಪ್ಪೆ ಚಿಪ್ಪು ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ಪ್ರತಿಕೃತಿಗಳನ್ನು ಮಾಡಿರುವಂಥದ್ದು ಅದೇ ವಸ್ತುಗಳನ್ನು ಬಳಸಿಕೊಂಡು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ ಒಂದು ಆಮೆ ಪ್ರತಿಕೃತಿಯೂ ಕೂಡ ಇದೆ. ಎಲ್ಲ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಕಪ್ಪೆ ಚಿಪ್ಪು, ಆ ಸಮುದ್ರದ ಚಿಪ್ಪು, ಆ ಒಂದು ವಸ್ತುವನ್ನು ಬಳಸಿಕೊಂಡು ಈ ಒಂದು ಪ್ರತಿಕೃತಿಗಳನ್ನು ಮಾಡಿರುವಂಥದ್ದು ವೀಕ್ಷಕರೇ. ಸೊ ಮೈಸೂರಿನಲ್ಲಿ ಗಿನ್ನಿಸ್ ರೆಕಾರ್ಡ್ಗೆ ಒಳಗಾಗಿರುವಂತಹ ಒಂದು ವಸ್ತು ಸಂಗ್ರಹಾಲಯ. ಪ್ರತಿಯೊಂದು ಕೂಡ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಈ ಒಂದು ಆ ಸಮುದ್ರದ ಚಿಪ್ಪುಗಳನ್ನು ಬಳಸಿಕೊಂಡು ಮಾಡಿರುವಂತಹ ಒಂದು ಪ್ರತಿಕೃತಿಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಈ ಒಂದು ಚರ್ಚಿನ ಆಕೃತಿ ಏನು ನೋಡ್ತಾ ಇದ್ದೀರಾ, ಇದನ್ನು ಪೂರ್ಣಗೊಳಿಸಲು ವೀಕ್ಷಕರೇ 7 ವರ್ಷ 4 ತಿಂಗಳುಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು 26 ವಿವಿಧವಾದ ಶಂಕು ಮತ್ತು ಕಪ್ಪೆ ಚಿಪ್ಪುಗಳನ್ನು ಬಳಸಿಕೊಂಡು ಇದನ್ನು ನಿರ್ಮಾಣ ಮಾಡಿರಲಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಆ ಶಂಕು ಮತ್ತು ಕಪ್ಪೆ ಚಿಪ್ಪುಗಳ ಸಂಖ್ಯೆ ಅಂದಾಜಿನ ತೂಕ 4360 kg ಅಂತ ಹೇಳಲಾಗುತ್ತೆ. ಅಷ್ಟು ಮೊತ್ತದ ಒಂದು ಶಂಕುವಿನ ಚಿಪ್ಪುಗಳನ್ನು ಬಳಸಿಕೊಂಡು ಮಾಡಿರುವಂತಹ ಒಂದು ಕಲಾಕೃತಿ. ಸೊ ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇವರೇ ಶ್ರೀ ರಾಧಾ ಮಲ್ಲಪ್ಪ ಅಂತೇಳಿ, ಹುಲ್ಲಳ್ಳಿ, ನಂಜನಗೂಡು. ಸುಮಾರು ವರ್ಷಗಳ ಕಾಲ ಅದನ್ನು ಸಂಗ್ರಹಿಸಿ ಮಾಡಿರುವಂತಹ ಒಂದು ಕಲಾಕೃತಿಗಳು ಇವು. ನೋಡ್ತಾ ಇದ್ದೀರಲ್ಲ, 300ಕ್ಕೂ ಹೆಚ್ಚು ಪ್ರತಿಕೃತಿಗಳನ್ನು ನೀವು ಈ ಒಂದು ಸ್ಥಳದಲ್ಲಿ ಕಾಣ್ತೀರಾ. ಈ ಒಂದು ದೊಡ್ಡ ಗಾತ್ರದ ಗಣೇಶನ ಪ್ರತಿಕೃತಿಗೆ ವಿಶ್ವ ದಾಖಲೆಯ ಪಟ್ಟ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಸಿಕ್ಕಿರುವಂಥದ್ದು ವೀಕ್ಷಕರೇ. ಮತ್ತು ಇದು ಬಂದು 11 ಅಡಿ ಉದ್ದ ಮತ್ತು 8 ಅಡಿ ಅಗಲವಿದೆ. ಮತ್ತು ಇದನ್ನು ನಿರ್ಮಾಣ ಮಾಡಲು 5 ವರ್ಷ 4 ತಿಂಗಳುಗಳು ಕಾಲಾವಧಿಯು ಕೂಡ ಆಗಿದೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಸುಮಾರು 86 ವಿವಿಧ ಶಂಕು ಮತ್ತು ಕಪ್ಪೆ ಚಿಪ್ಪುಗಳನ್ನು ಒಳಗೊಂಡಂತಹ 850 kgಗಳು ಇರುವಂತಹ ಕಪ್ಪೆ ಚಿಪ್ಪಿನ ವಸ್ತುವನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರುವಂತಹ ಒಂದು ಗಣೇಶನ ಒಂದು ವಿಗ್ರಹ. ಈ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡಲು ಸುಮಾರು 7 ವರ್ಷಗಳನ್ನು ತೆಗೆದುಕೊಂಡಿದ್ದಾರಂತೆ ವೀಕ್ಷಕರೇ. 14 ಅಡಿ ಎತ್ತರ, 13 ಅಡಿ ಅಗಲ, 13 ಅಡಿ ಉದ್ದ ಇರುವಂತಹ ಒಂದು ದೊಡ್ಡ ಗಾತ್ರದ ಒಂದು ಶಿವನ ದೇವಾಲಯ. ಸುಮಾರು 3620 kg, 98 ವಿವಿಧ ಶಂಕು ಮತ್ತು ಕಪ್ಪೆ ಚಿಪ್ಪುಗಳನ್ನು ಒಳಗೊಂಡು ಮಾಡಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇಲ್ಲೊಂದು ಕಾಣ್ತಾ ಇದ್ದೀರಾ, ಬೃಹತ್ತಾದಂತಹ ಶ್ರೀ ವಿನಾಯಕನ ಒಂದು ದೊಡ್ಡ ಗಾತ್ರದ ಕಪ್ಪೆ ಚಿಪ್ಪಿನ ಬಹು ಬೃಹತ್ತಾದಂತಹ ಶ್ರೀ ವಿನಾಯಕನ
ಒಂದು ಮೂರ್ತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ವೀಕ್ಷಕರೇ. ಎಷ್ಟು ಸುಂದರವಾಗಿದೆ ನೋಡಿ ಈ ಒಂದು ಕಲಾಕೃತಿಗಳು. ಈ ಎಲ್ಲ ಕಲಾಕೃತಿಗಳು ಏನಿವೆ ಇದನ್ನೆಲ್ಲ ನಂಜನಗೂಡು ಬಳಿಯಲ್ಲಿರುವಂತಹ ಹುಲ್ಲಹಳ್ಳಿಯಲ್ಲಿ ಹುಟ್ಟಿರುವ ಶ್ರೀಮತಿ ರಾಧಾ ಮಲ್ಲಪ್ಪ ಅನ್ನುವಂಥವರು ಇದನ್ನೆಲ್ಲ ಈ ಒಂದು ಕಲಾಕೃತಿಗಳ ಕಲಾವಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅವರು ನಿರ್ಮಿಸಿರುವಂತಹ ಈ ಅದ್ಭುತವಾದಂತಹ ಕಲಾಕೃತಿಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ನೋಡಿ ಹೇಗಿದೆ. ಬನ್ನಿ ಮುಂದೆ ಹೋಗೋಣ ವೀಕ್ಷಕರೇ. ರಾಧಾ ಮಲ್ಲಪ್ಪ ಅವರಿಗೆ ದೊರಕಿರುವಂತಹ ಪ್ರಶಸ್ತಿಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ನೋಡ್ತಾ ಇದ್ದೀರಾ, ಇದು ಒಂದು ದಶಾವತಾರ, ವಿಷ್ಣುವಿನ ದಶಾವತಾರ ಏನಿದೆ ಆ ಒಂದು ಎಲ್ಲ ದಶಾವತಾರಗಳನ್ನು ಕೂಡ ಅದೇ ಕಪ್ಪೆ ಚಿಪ್ಪನ್ನು ಬಳಸಿಕೊಂಡು ಮಾಡಲಾಗಿರುವಂತಹ ಕಲಾಕೃತಿಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಹೇಗಿದೆ, ನೀವು ಕೂಡ ಎಲ್ಲ ಬಂದು ಭೇಟಿಯನ್ನು ನೀಡಿ. ಬಹಳ ಸುಂದರವಾಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ. ಹಾಗೆ ಇಲ್ಲಿ ಕಾಣ್ತಾ ಇದ್ದೀರಾ, ಭಾರತದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ತಾಜ್ ಮಹಲ್, ಆ ಒಂದು ಪ್ರತಿಕೃತಿಯನ್ನು ಈ ಒಂದು ರಾಧಾ ಮಲ್ಲಪ್ಪ ಅನ್ನುವಂಥವರು ಆ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಹೇಗಿದೆ ಅನ್ನೋದನ್ನು ನೀವಿಲ್ಲೇ ಕಾಣ್ತಾ ಇದ್ದೀರಾ ನೋಡಿ ವೀಕ್ಷಕರೇ. ಮತ್ತು 13 ಅಡಿ ಅಗಲ, 13 ಅಡಿ ಉದ್ದ, 9.5 ಅಡಿ ಎತ್ತರ ಇರುವಂತಹ ಒಂದು ಅದ್ಭುತವಾದಂತಹ 8 ಅದ್ಭುತಗಳ ಪೈಕಿ ಒಂದಾಗಿರುವಂತಹ ತಾಜ್ ಮಹಲ್ನ ಪ್ರತಿಕೃತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸುಮಾರು 42 ವಿವಿಧ ರೀತಿಯ ಶಂಕು ಮತ್ತು ಕಪ್ಪೆ ಚಿಪ್ಪುಗಳನ್ನು ಒಳಗೊಂಡು ಮಾಡಿರುವಂತಹ 2850 kgಯ ಒಂದು ಗಾತ್ರದ ಕಪ್ಪೆ ಚಿಪ್ಪುಗಳನ್ನು ಇದಕ್ಕೆ ಬಳಸಿಕೊಳ್ಳಲಾಗಿದೆ. 8 ವರ್ಷಗಳ ಕಾಲಾವಧಿಗಳನ್ನು ಈ ಒಂದು ತಾಜ್ ಮಹಲನ್ನು ನಿರ್ಮಿಸಲು ಅವರು ತೆಗೆದುಕೊಂಡಿರುವಂತಹ ಒಂದು ಅವಧಿ ವೀಕ್ಷಕರೇ. ಕೆಲವೊಂದು ಬೇರೆ ಬೇರೆ ರೀತಿಯ ಕಲಾಕೃತಿಗಳು ಇರುವಂತಹ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಹಲವಾರು ವಸ್ತುಗಳು ನಿಮಗೆ ಇಲ್ಲಿಗೆ ಸಿಗುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಒಳಗಡೆನೂ ಕೂಡ ಇಲ್ಲೊಂದು ಸೆಲ್ಲಿಂಗ್ ಪಾಯಿಂಟ್ ಇದೆ. ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದು ಒಳಗಡೆ ಇದನ್ನೆಲ್ಲ ನೋಡಿ ಬಂದು ನಿಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ನೀವು ಇಲ್ಲಿ ಕೊಂಡ್ಕೋಬೋದು ವೀಕ್ಷಕರೇ. ಇದು ಕಲಾಕೃತಿಯ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಅದರ ಒಳಭಾಗದಲ್ಲಿರುವಂಥದ್ದು. ಹಲೋ, ನಮಸ್ಕಾರ. ನಾನು ರಾಧಾ ಮಲ್ಲಪ್ಪ. ಈ ಮ್ಯೂಸಿಯಂ ಕಪ್ಪೆ ಚಿಪ್ಪಿಂದು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಮತ್ತು ಈ ಮಾಡಲಿಕ್ಕೆ 40 ವರ್ಷಗಳ ಕಾಲಾವಧಿಗಳನ್ನ ತೊಗೊಂಡಿದ್ದೀನಿ. ಇಲ್ಲಿರೋದೆಲ್ಲ ಒರಿಜಿನಲ್ ಕಪ್ಪೆ ಚಿಪ್ಪು ಶಂಖಗಳೇ ಆಗಿದೆ, ಯಾವುದೂ ಬಣ್ಣ ಮಾಡಿಲ್ಲ. ಇಲ್ಲಿ ಬರೀ ಬಹಳ ಎತ್ತರದ್ದು ನೀವು ನೋಡಿದ್ರಿ ಮೊದಲು ಎಲ್ಲ ರೆಕಾರ್ಡಲ್ಲಿ, ತುಂಬ ಎತ್ತರದ್ದೆಲ್ಲ ಮಾಡಿದ್ದೀನಿ. ಮತ್ತು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಆಗಿರೋ ಗಣೇಶನ ನೋಡಿದ್ದೀರಾ? ಆ ಗಣೇಶ ಒಳಗಡೆ ಏನೂ ಇಲ್ಲ, ಟೊಳ್ಳು ಆಗಿದೆ. ಬರೀ ಚಿಪ್ಪುಗಳನ್ನ ನಾನು ಕೂರಿಸ್ಕೊಂಡು ಬಂದಿದ್ದೀನಿ ಮೇಲ್ಭಾಗ. ಹಾಗಾಗಿ ಅದು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಮತ್ತು ಪ್ರಪಂಚದಲ್ಲಿ ಎಲ್ಲೂ ಈ ವರ್ಕನ್ನ ಮಾಡಿಲ್ಲ. ನಾನು ಇದೇ ಪ್ರಥಮ ಮತ್ತು ಕೊನೆಯೂ ಇದ್ದೇನೆ. ಇನ್ನು ವರ್ಲ್ಡ್ ರೆಕಾರ್ಡ್ ಆಗಲ್ಲ, ಬೇರೆ ಯಾರೂ ಬ್ರೇಕ್ ಮಾಡಲ್ಲ, ಇನ್ನು ಮಾಡೋಂಗಿಲ್ಲ ಇದನ್ನು. ಮತ್ತು ವೇಸ್ಟ್ ಮೆಟೀರಿಯಲ್ದು ನೋಡಿರ್ಬೋದು, ಎಲ್ಲ ವೇಸ್ಟ್ ಯಾವುದೂ ಇಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲದರಲ್ಲೂ ನಾನು ಫ್ಲವರ್ಸು ವರ್ಕ್ಗಳನ್ನ ಮಾಡಿದ್ದೀನಿ. ಮತ್ತು ಮುಂಭಾಗದಲ್ಲೂ ನೋಡಿದ್ದೀರಾ, ಎಲ್ಲ ಪೇಂಟ್ಸು ಎಲ್ಲ ಥರ ಏನು ತುಂಬ ಒಂದೊಂದು ಫೋಟೋನೂ ಒಂದೊಂದು ವರ್ಕ್ಗಳನ್ನ ತೋರಿಸುತ್ತೆ. ಹಾಗಾಗಿ ದಯಮಾಡಿ ನೀವೆಲ್ಲ ಮನಸ್ಸಿಟ್ಟು ಬಂದು ನೋಡಿ ಖುಷಿಪಡಿ. ಥ್ಯಾಂಕ್ ಯು, ನಮಸ್ತೆ. ಉಪಯೋಗಿಸಿರುವಂತಹ ಬೆಂಕಿ ಕಡ್ಡಿಗಳ ಒಂದು ಏನಿದೆ ಆ ಒಂದು ಸಂಗ್ರಹದಿಂದ ಮಾಡಿರುವಂತಹ ಒಂದು ಪ್ರತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಬ್ರೆಡ್ನಿಂದ ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಬ್ರೆಡ್ನಿಂದ ತಯಾರಿಸಿರುವಂತಹ ಹೂಗಳು ವೀಕ್ಷಕರೇ. ಕೂದಲೇನಿದೆ ಆ ಕೂದಲನ್ನು ಬಳಸಿಕೊಂಡು ಇಲ್ಲೊಂದು ಕಾಗೆಯ ಕುಟುಂಬ ಏನು ನೋಡ್ತಾ ಇದ್ದೀರಾ, ಇದನ್ನು ಆ ಕೂದಲಿನಿಂದ ಬಳಸಿಕೊಂಡು ಮಾಡಿರುವಂತಹ ಒಂದು ಪ್ರತಿಕೃತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಈ ಭತ್ತದಿಂದ ತಯಾರಿಸಿರುವಂತಹ ಒಂದು ಆಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ನೋಡಿ. ಇಲ್ಲಿ ವಿವಿಧ ಬಗೆಯ ಶಂಖಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪೊರಕೆ ಕಡ್ಡಿಯನ್ನು ಕೂಡ ಬಳಸಿ ನಿರ್ಮಾಣ ಮಾಡಿರುವಂಥದ್ದು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ ವೀಕ್ಷಕರೇ.
ಭಾಳ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಒಂದು ವಸ್ತು ಸಂಗ್ರಹಾಲಯ. ಇದು ನಮ್ಮ ಮೈಸೂರಿನಲ್ಲಿ ಇರೋದು ಭಾಳ ನಮಗೆಲ್ಲರೂ ಕೂಡ ಖುಷಿ ಕೊಡುವಂತಹ ಒಂದು ವಿಷಯ ವೀಕ್ಷಕರೇ. ಸೊ ನೀವು ಸಂಗೊಳ್ಳಿ ರಾಯಣ್ಣ ವೃತ್ತ ಏನಿದೆ ಸರ್ಕಲ್, ಆ ಒಂದು ಭಾಗದಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಈ ಒಂದು ಸುಂದರವಾದಂತಹ ಕಪ್ಪೆ ಚಿಪ್ಪಿನ ಕಲಾ ವಸ್ತು ಸಂಗ್ರಹಾಲಯ ನಿಮಗೆ ಸಿಗುತ್ತೆ. ಸೊ ಬರೋರೆಲ್ಲ ಏನಿದ್ದೀರಾ, ಸಿಟಿ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಸುಮಾರು 4.5 5 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಬಂದವರು ನೀವು 60 ರೂಪಾಯಿಯನ್ನು ಎಂಟ್ರಿ ಫೀಸನ್ನು ಕೊಟ್ಟು ನೀವು ಒಂದು ವಸ್ತು ಸಂಗ್ರಹಾಲಯನ ನೋಡ್ಬೋದು. ಹೇಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಬಂದು ಭೇಟಿಯನ್ನು ಮಾಡಿ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಶ್ರೀಮತಿ ರಾಧಾ ಮಲ್ಲಪ್ಪ ಅವರಿಗೂ ಕೂಡ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಇಲ್ಲೊಂದು ಸೆಲ್ಫಿ ಪಾಯಿಂಟು ಕೂಡ ಸಿಗುತ್ತೆ. ಬಂದವರೆಲ್ಲ ಅದ್ಭುತವಾಗಿ ಒಂದು ಸೆಲ್ಫಿಗಳನ್ನು ತಗೊಂಡು ಹೋಗ್ಬೋದು. ನೋಡಿ ಹೇಗಿದೆ. ಕಲಾ ವಸ್ತು ಸಂಗ್ರಹಾಲಯ ಏನಿದೆ ಹಾಗೆ ಒಂದು 20 ಮೀಟ್ರು ಮುಂದೆ ಹೀಗೆ ಬಂದರೆ ನಿಮಗೆ ಇನ್ನೊಂದು ಅದ್ಭುತವಾಗಿರುವಂತಹ ಒಂದು ಸ್ಯಾಂಡ್ ಮ್ಯೂಸಿಯಂ ಅನ್ನುವಂತಹ ವಸ್ತು ಸಂಗ್ರಹಾಲಯ ಸಿಗುತ್ತೆ. ಇಲ್ಲಿ ಕಾಣ್ತಾ ಇದ್ದೀರಾ, ಇದು 2014 ಏಪ್ರಿಲ್ 1 13,000 ಚದುರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಮರಳು ಕಲಾ ವಸ್ತು ಸಂಗ್ರಹಾಲಯ ವೀಕ್ಷಕರೇ. ಸೊ ಎಂಟ್ರಿ ಫೀಸ್ ಬಂದು ನಿಮ್ಮೆಲ್ಲರಿಗೂ ಕೂಡ ಇಲ್ಲೂ ಕೂಡ 60 ರೂಪಾಯಿ ತಗೋತಾರೆ. ಇದು ಬಂದು ಟಿಕೆಟ್ ಸೆಂಟರ್. 60 ರೂಪಾಯಿ ಕೊಟ್ಬಿಟ್ಟು ನೀವು ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಹಾಗೆ ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ. ಸೊ ಎನ್ ಗೌರಿ ಅನ್ನುವಂಥವರು ಇದನ್ನು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಕಾಣ್ತಾ ಇದ್ದೀರಾ, ಇಂಡಿಯಾಸ್ ಫಸ್ಟ್ ಮೈಸೂರು ಸ್ಯಾಂಡ್ ಸ್ಕಲ್ಪ್ಚರ್ ಮ್ಯೂಸಿಯಂ, ಸ್ಯಾಂಡ್ ಮ್ಯೂಸಿಯಂ ಅಂತೇಳಿ. ಮರಳಿನ ರಾಶಿಯಿಂದಲೇ ನಿರ್ಮಾಣ ಮಾಡಿರುವಂತಹ ಒಂದು ಮರಳಿನ ಒಂದು ಕಲಾಕೃತಿ ಇರುವಂತಹ ಒಂದು ಸಂಗ್ರಹಾಲಯ. ಇಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಇರ್ಬೋದು, ಕಾಲ್ಪನಿಕ ಪುರಾಣ ಕಥೆಗಳಿರ್ಬೋದು, ಜಂಬೂ ಸವಾರಿ, ವಿಘ್ನೇಶ್ವರ, ನಮ್ಮ ಮೈಸೂರು ಮಹಾರಾಜರಿಗೆ ಸಂಬಂಧಪಟ್ಟಂತಹ ಕಲಾಕೃತಿಗಳು, ಶ್ರೀಕೃಷ್ಣ ಪರಮಾತ್ಮ. ನೋಡಿ ಈ ಒಂದು ಮರಳಿನ ರಾಶಿ ಏನಿದೆ, ಇದಕ್ಕೆ 115 ಟ್ರಕ್ ಲೋಡ್ಗಳ ಮರಳಿನ ಮಿಶ್ರಣ ಬೇಕಾಗಿದೆ ಅಂತೆ. ಆ ಒಂದು ಬೃಹತ್ ಗಾತ್ರದಲ್ಲಿ ಸಂಗ್ರಹಣೆ ಮಾಡಿ ನಿರ್ಮಾಣ ಮಾಡಿರುವಂತಹ ಇಂಡಿಯಾದ, ನಮ್ಮ ಭಾರತದ ಮೊದಲ ಮರಳಿನ ಕಲಾ ವಸ್ತು ಸಂಗ್ರಹಾಲಯ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ವಿಘ್ನಗಳ ಅಡೆತಡೆಗಳನ್ನು ನಿವಾರಿಸುವಂತಹ ವಿಘ್ನೇಶ್ವರನ ಒಂದು ಬೃಹತ್ ಆದಂತಹ ಆಕೃತಿ, ಸುಮಾರು 15 ಅಡಿ ಎತ್ತರ ಇರುವಂತಹ ಒಂದು ಗಣಪತಿಯ ಒಂದು ಪ್ರತಿಕೃತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಮೈಸೂರು ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಒಂದು ಪ್ರತಿಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಎಲ್ಲ ಮರಳಿನ ರಾಶಿಯಲ್ಲಿ ಮಾಡಲಾಗಿರುವಂತಹ ಒಂದು ಕಲಾಕೃತಿ ವೀಕ್ಷಕರೇ. ಹೇಗಿದೆ, ಭಾಳ ಅದ್ಭುತವಾಗಿದೆ. ನೋಡಿ ಎಷ್ಟು ಸುಂದರವಾಗಿ ಅರಳಿದೆ ಈ ಒಂದು ಮರಳಿನ ರಾಶಿಯಲ್ಲಿ. ಕಾಣ್ತಾ ಇದ್ದೀರಾ ಮೈಸೂರಿನ ಚಾಮುಂಡೇಶ್ವರಿಯ ಒಂದು ಪ್ರತಿಕೃತಿಯನ್ನು. ಹಾಗೆ ಈ ಒಂದು ಭಾಗದಲ್ಲಿ ಕಾಣ್ತಾ ಇದ್ದೀರಾ ಲಾಪಿಂಗ್ ಬುದ್ಧ. ಹಾಗೆ ಇಲ್ಲೇ ನೋಡ್ತಾ ಇದ್ದೀರಾ ನಮ್ಮ ಮೈಸೂರಿನ ಹೆಸರುವಾಸಿಯಾಗಿರುವಂತಹ ಜಂಬೂ ಸವಾರಿಯ ಒಂದು ಮೆರವಣಿಗೆಯ ಪ್ರತಿಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಹೇಗಿದೆ ನೋಡಿ. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ ಆಕೃತಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ಒಂದು ರಾಶಿ ಚಕ್ರ ಏನಿದೆ, ಆ ಒಂದು ಆಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ವೀಕ್ಷಕರೇ. ನೋಡಿ ಇಂಟರ್ನ್ಯಾಷನಲ್ ಯೋಗ ಡೇ ನೆನಪಿಸುವಂತಹ ಒಂದು ಪ್ರತಿಕೃತಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಒಂದು
ಏನಿದೆ ಸನ್ನಿವೇಶ, ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದಂತಹ ಒಂದು ಸಂದರ್ಭವನ್ನು ಈ ಒಂದು ಮರಳಿನ ಸ್ವರೂಪದಲ್ಲಿ ಚಿತ್ರಿಸಲಾಗಿದೆ ಸ್ನೇಹಿತರೆ. ನೋಡಿ, ಎಲ್ಲ ವಿವಿಧ ರೀತಿಯ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮಗಳ ಅನುಸಾರವಾಗಿ ಹಲವಾರು ಚಿತ್ರ ಕಲೆಗಳನ್ನು ಈ ಒಂದು ಮರಳಿನ ರಾಶಿಯಲ್ಲಿ ಚಿತ್ರಿಸಲಾಗಿದೆ. ಸೊ ನೋಡ್ತಾ ಇದ್ದೀರಾ, ಈಜಿಪ್ಟಿನ ಕೆಲವೊಂದು ಮೂಲ ಆಕೃತಿಗಳನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಸೊ ಜಲಕನ್ಯೆ ಆಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಸಮುದ್ರದ ಒಳಗೆ ಇರುವಂತಹ ಆ ಒಂದು ಜಲರಾಶಿಗಳು ಏನಿದೆ, ಆ ಒಂದು ಜಲಕನ್ಯೆ ಇರ್ಬೋದು, ಮೀನಿನ ರಾಶಿಗಳು, ಆ ಒಂದು ಕೆಳಭಾಗದಲ್ಲಿ ಬೆಳೆದಿರುವಂತಹ ಸಮುದ್ರದ ಸಸ್ಯಗಳನ್ನು ಒಳಗೊಂಡಂತಹ ಕೃತಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಇಲ್ಲೊಂದು ಪ್ರೀತಿಯನ್ನು ಸೆರೆ ಹಿಡುವಂತಹ ಪ್ರಯತ್ನವನ್ನು ಈ ಒಂದು ಮರಳಿನಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಹಾರರ್ ವರ್ಲ್ಡ್. ಸೊ ಭೂತ ಲೋಕದ ಒಂದು ವಿಸ್ಮಯವನ್ನು ಅವರ ಕಲ್ಪನೆಗೆ ಅನುಸಾರವಾಗಿ ಇಲ್ಲಿ ಕೂಡ ಚಿತ್ರಿಸಿರುವಂಥದ್ದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಹೇಗಿದೆ ಆ ಒಂದು ಇಸ್ಲಾಮಿಕ್ ಕಲ್ಚರ್ ಏನಿದೆ, ಸೌದಿ ಅರೇಬಿಯಾದ ಒಂದು ಮರುಭೂಮಿಯ ವಾಹನ ಒಂಟೆ ಅಂತ ಹೇಳಲಾಗುತ್ತೆ, ಆ ಒಂದು ಚಿತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಮಕ್ಕಳಿಗೆ ಇಷ್ಟವಾಗುವಂತಹ ಕಾರ್ಟೂನ್ಗಳು ಏನಿದೆ ಅದನ್ನು ಕೂಡ ಈ ಒಂದು ಮರಳಿನ ರಾಶಿಯಲ್ಲಿ ನೀವು ಕಾಣ್ಬೋದು. ನೋಡಿ ಎಷ್ಟು ಸೊಗಸಾಗಿ ಆ ಒಂದು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಟಾಮ್ ಆ್ಯಂಡ್ ಜೆರಿ ಹೀಗೆ ಹಲವಾರು ಕಾರ್ಟೂನ್ ಮೂವಿಗಳು ನೋಡಿರೋರಿಗೆ ಈ ಒಂದು ಆಕೃತಿಗಳ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಹಾಗೆ ಇಲ್ಲೊಂದು ವಿಂಟೇಜ್ ಕಾರ್ ಏನಿದೆ ಅದನ್ನು ಕೂಡ ನೋಡ್ತಾ ಇದ್ದೀರಾ. ಹಾಗೆ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿವಸ ಬರುವಂಥ ಸ್ಯಾಂಟಾ ಕ್ಲಾಸ್ ಇಲ್ಲಿ ಕಾಣ್ತಾ ಇದ್ದೀರಲ್ಲ ವೀಕ್ಷಕರೇ, ಅದರ ಒಂದು ಪ್ರತಿಕೃತಿಯು ಕೂಡ ಈ ಒಂದು ಸ್ಥಳದಲ್ಲಿ ನೀವು ಕಾಣ್ಬೋದು. ಹಾಗೆ ಒಳಗಡೆ ಬಂದರೆ ಸ್ನೇಹಿತರೆ, ನಿಮ್ಮ ಕಾಲನ್ನು ಒಳಗಡೆ ಹಾಕಿ ಇದು ಫಿಶ್ ಸ್ಪಾ ಅಂತೇಳಿ, ಸೊ ನಿಮಗೆ 100 ರೂಪಾಯಿ ಕೊಟ್ಟರೆ ಇಲ್ಲಿ ನಿಮಗೆ ಆ ಒಂದು ಫಿಶ್ನ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ ವೀಕ್ಷಕರೇ. ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಾಣ್ತಾ ಇದ್ದೀರಾ, ವೈಲ್ಡ್ ಲೈಫ್ ಏನಿದೆ ಆ ವನ್ಯಜೀವಿ ಪ್ರಪಂಚವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಕಾಡಿನ ರಾಜ ಸಿಂಹ ಏನಿದೆ ಆ ಒಂದು ಆಕೃತಿಯನ್ನೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಗಜರಾಜ ಹೇಗಿದೆ, ಪ್ರತಿಯೊಂದನ್ನು ಕೂಡ ಭಾಳ ಕೂಲಂಕುಷವಾಗಿ ಭಾಳ ಸ್ಪಷ್ಟತೆಯಿಂದ ಇದನ್ನೆಲ್ಲ ಮಾಡಿದ್ದಾರೆ ವೀಕ್ಷಕರೇ. ಒಂದು ನವಿಲಿನ ಒಂದು ಗರಿ ಏನಿದೆ ಅದನ್ನು ಎಷ್ಟು ವಿಸ್ತಾರವಾಗಿ ತುಂಬ ಅದ್ಭುತವಾಗಿ ಚಿತ್ರಿಸಲಾಗಿದೆ. ಇಲ್ಲಿ ಕಾಣ್ತಾ ಇದ್ದೀರಾ ಒಂದು ಸರ್ಪವನ್ನು, ಸುತ್ತ ಏನಿದೆ, ಹೀಗೆ ಪ್ರಾಣಿಗಳ ಲೋಕವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಈ ಒಂದು ವಸ್ತು ಸಂಗ್ರಹಾಲಯ ಏನಿದೆ ಇದರ ಸುತ್ತಲೂ ಕೂಡ ನಿಮಗೆ ಕೆಲವೊಂದು ಪರ್ಚೇಸ್ಗಳನ್ನು ಕೂಡ ಮಾಡ್ಬೋದು. ಕಾಣ್ತಾ ಇದ್ದೀರಾ ವೀಕ್ಷಕರೇ, ನಿಮಗೆ ಬೇಕಾದಂತಹ ಶಿವಲಿಂಗ, ಬಸವನ ಮೂರ್ತಿ, ಸೊ ವಿಘ್ನೇಶ್ವರನ ಹಲವು ಮೂರ್ತಿಗಳಿವೆ ನೋಡಿ. ಹೇಗಿದೆ ವೀಕ್ಷಕರೇ, ನೋಡಿ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು ವೀಕ್ಷಕರೇ. ಸೊ ಎಲ್ಲವೂ ಕೂಡ ಕೆಲವೊಂದು ಮರದ ವಸ್ತುಗಳಿಂದ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಗಮನಿಸಿ, ಬುದ್ಧನ ಹಲವಾರು ಕೃತಿಗಳು ನೋಡ್ತಾ ಇದ್ದೀರಾ. ನೋಡಿ, ನಿಮಗೆ ಯಾವುದಾದ್ರೂ ಇಷ್ಟ ಆಗೋದು ಇಲ್ಲಿ ಕಾಣ್ಬೋದು. ನೀವು ಕೂಡ ಬಂದು ಇದನ್ನು ನೋಡಿ ನೀವು ಬೇಕಾದರೆ ಇದನ್ನು ತಗೋಬೋದು.